ನಾನು ಕೇಂದ್ರದ ಸಚಿವರ ಜೊತೆ ಮಾತಾಡಿದ್ದೀನಿ. ಆ ಸಂದರ್ಭದಲ್ಲಿ ನನ್ನ ಜೊತೆ ತೇಜಸ್ವಿ ಸೂರ್ಯ ಅವರು ಇದ್ದರು. ನಾವಿಬ್ಬರು ಮಾತಾಡಿದಿರಿ. ರಾಜ್ಯದ ಬೆಂಗಳೂರು ಜನ ಕಳೆದ ಬಾರಿ 100ಕ್ಕೆ 100% ಏರಿಕೆ ಮಾಡಿದ್ದೀರ. ಮತ್ತೆ ಏರಿಕೆ ಮಾಡೋವಂಥದ್ದು ಜನಗಳಿಗೆ ತೊಂದರೆ ಆಗ್ತಾಯಿದೆ. ಆದ್ದರಿಂದ ದಯವಿಟ್ಟು ಇದನ್ನು ಸ್ಟೇ ಮಾಡಿ, ಇದನ್ನು ಎನ್ಕ್ವೈರಿ ಮಾಡಿ ಅಂತ ಕೇಳಿದಿರಿ. ಅವರು ಸ್ಟೇ ಮಾಡ್ತೀನಿ ಅಂತ ಮಾಡಿದ್ದಾರೆ. ಸೊ ಎನ್ಕ್ವೈರಿ ಮಾಡ್ತಾರೆ, ಆಮೇಲೆ ತೀರ್ಮಾನ ಮತ್ತೆ ಈ ಕಮಿಟಿಗೆ ಹೋಗ್ತೈತೆ. ಸರ್, ಈಗ ಮತ್ತೆ ಗೊಂದಲ ಆಗುತ್ತೆ. ನೀವು ಹೇಳಿದ್ರೆ ಈಗ ಕೇಂದ್ರಕ್ಕೆ ಜವಾಬ್ದಾರಿ ಇಲ್ಲ, ಇದು ರಾಜ್ಯ ಸರ್ಕಾರ ಮಾಡಿದ್ದು. ಸರ್, ಈಗ ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದು ಕೂಡ ಕೇಂದ್ರ ಸರ್ಕಾರ. ಹೀಗಾಗಿ ದರ ಏರಿಕೆ ಅವ್ರು ಮಾಡಿಲ್ಲ ಅಂದ್ರೆ ತಡೆ ಹಿಡಿಯುವ ಅಧಿಕಾರ ಅವ್ರಿಗೆ ಇರತ್ತೆ ಹೊರತು ಸಹಜವಾದ ಜನಸಾಮಾನ್ಯರ ಪ್ರಶ್ನೆ ಬರ್ತದೆ. ಅದ್ರ ಬಗ್ಗೆ ಕ್ಲಾರಿಟಿ ಕೊಡಿ. ತಡೆ ಹಿಡಿದಿರೋದು ಯಾಕೆ? ಅಬ್ನಾರ್ಮಲ್ ಆಗಿ ಏರಿಸಿದ್ದಾರೆ ಅಂತ ಅಷ್ಟೇ. ಅದು ಕ್ಲಾರಿಫಿಕೇಷನ್ ಅದು ಕೊಡಬೇಕಾಗಿದ್ದು ರಾಜ್ಯ ಸರ್ಕಾರದ ಕರ್ತವ್ಯ. ಮತ್ತು ಏನು ಕಮಿಟಿ ಇದೆ, ಫೇರ್ ಫಿಕ್ಸೇಷನ್ ಕಮಿಟಿ, ಅವ್ರ ಕರ್ತವ್ಯ. ಯಾಕಂದರೆ ಕೇಂದ್ರ ಸರ್ಕಾರದ್ದು 13% ಇದೆಯಲ್ಲ ಇದರಲ್ಲಿ. ಅದರಿಂದ ಕೇಂದ್ರ ಸರ್ಕಾರ ಜನಗಳ ಪರವಾಗಿ ಧ್ವನಿ ಎತ್ತಿದೆ ಅಷ್ಟೇ. ಸರ್, ಈಗ ಪ್ರಶ್ನೆ ಬಂದಿರೋದು ಕೇಂದ್ರದವ್ರಿಗೆ ಈ ಅಧಿಕಾರ ಏರಿಸಿದ್ದು, ಹಾಗಾಗಿ ಅವರೇ ಕಡಿಮೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕಾಂಗ್ರೆಸ್ ಆರೋಪ ಮಾಡ್ತಾ ಇದ್ದಾರೆ. ನಾನು ಅದಕ್ಕೆ ಉತ್ತರ ಕೊಟ್ಬಿಟ್ಟಲ್ಲ. ತಾತ್ಕಾಲಿಕ ತಡೆ ಅಷ್ಟೇ. ಎಮ್ ಡಿ ಯಾರಪ್ಪ ಏರಿಕೆ ಮಾಡೋ? ನಿಮ್ಮ ಎಮ್ ಡಿ ಯಾರು? ರವಿಶಂಕರ್ ಅವರು. ಅವ್ರನ್ನ ನೇಮಕ ಮಾಡಿರೋದು ಯಾರು? ನೀವೇ. ಏರಿಕೆ ಮಾಡಿರೋದು ಅವರೇ. ಮತ್ತು ಇದನ್ನು ಫೇರ್ ಫಿಕ್ಸೇಷನ್ ಕಮಿಟಿ ರೆಕಮೆಂಡ್ ಮಾಡಿದ ತಕ್ಷಣ ಇದನ್ನೇನ ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಅನುಮೋದನೆ ತೊಗೊಂಡಿದ್ದಾರಾ? ಇಲ್ಲ. ಕೇಂದ್ರಕ್ಕೆ ಅನುಮೋದನೆ ಕೇಳಿಲ್ಲ ಇವರು. ಇವರೇ ರಾಜ್ಯನೇ ತೀರ್ಮಾನ ಮಾಡಿಬಿಟ್ಟದೆ ಏರಿಕೆ ಮಾಡಬೇಕು ಅಂತ. ತೋರಿಸಿ ಕೇಂದ್ರ ಸರ್ಕಾರದ ಅನುಮೋದನೆ ತೊಗೊಂಡಿದ್ದೀರಿ ಅಂತೇಳಿ ಕೇಳಿ. ಇಲ್ಲ ಫೇರ್ ಫಿಕ್ಸೇಷನ್ ಕಮಿಟಿ ಯಾರ ಕೇಂದ್ರ ಸರ್ಕಾರಕ್ಕೆ ಕಳಿಸಿದೆಯಾ? ಕೊಡಲಿ. ಕಳಿಸಿರೋದು ಎಮ್ ಡಿಗೆ, ಆದೇಶ ಮಾಡಿರೋದು ಎಮ್ ಡಿ. ಈಗ ಆದೇಶ 5% ಏರಿಕೆ ಆದೇಶ ಮಾಡಿರೋದು ಕರ್ನಾಟಕದ ಎಮ್ ಡಿ. ರಾಜ್ಯ ಸರ್ಕಾರ ನೇಮಕ, ಕೇಂದ್ರ ಸರ್ಕಾರದ ಸೆಕ್ರೆಟರಿಯನ್ನು ಮಾಡಿದಾರಾ 5%? ಇಲ್ಲ. ನಮ್ಮ ತೊಂದರೆ ಆಗಿದೆ ಅಂತ ಕಂಪ್ಲೇಂಟ್ ಬಂದಿದ್ದಕ್ಕೋಸ್ಕರ ಅದು ಕ್ಲಾರಿಫಿಕೇಷನನ್ನು ಕೇಳಿದ್ದಾರೆ ಕೇಂದ್ರ ಸರ್ಕಾರ. ಸ್ಟಾಪ್ ಮಾಡಿ. ತಾತ್ಕಾಲಿಕ ಅಷ್ಟೇ. ತಾತ್ಕಾಲಿಕವಾಗಿ. ಸರ್, ನಿಮ್ಮ ಸಂಸದರು ಮೊನ್ನೆ ನಾವು ಕಡಿಮೆ ಮಾಡ್ತೀವಿ ಅಂತೇಳಿ ಟ್ವೀಟ್ ಮಾಡಿ ಇವತ್ತು ಬೆಳಗ್ಗೆ ಪ್ರೊಟೆಸ್ಟ್ ಮಾಡಿದ್ರೆ ಜನಸಾಮಾನ್ಯರಿಗೆ ಆಗೋ ಗೊಂದಲ ಸಹಜವಾಗಿ ನೀವೇ ದಾಳಿ ಮಾಡಿಕೊಟ್ಟಂಗಲ್ವಾ? ಫಸ್ಟ್ ಟ್ವೀಟ್ ಮಾಡಿದ್ರಿ ನಾವು ಕಡಿಮೆ ಮಾಡ್ತೀವಿ ಅಂತ, ಇವತ್ತು ಪ್ರೊಟೆಸ್ಟ್ ಮಾಡಿದ್ರಿ ಖಾಲಿ ಟ್ರಂಕ್ ಇಟ್ಟು. ನೋಡಿ, ಅವರು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರವನ್ನು ಖಾಲಿ ಟ್ರಂಕ್ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರವನ್ನು ಅದಕ್ಕೆ ಅವರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಒಬ್ಬ ಎಂ ಪಿ ಆಗಿ ಅವ್ರ ರೈಟ್ಸ್ ಇದೆ, ಅದನ್ನು ಮಾಡಿದ್ದಾರೆ ಅಷ್ಟೇ. ಬೆಲೆ ಏರಿಕೆ ಮಾಡೋದು ಇಳಿಸೋ ಅಂಥದ್ದು ಈ ಕಮಿಟಿ, ಫೇರ್ ಫಿಕ್ಸೇಷನ್ ಕಮಿಟಿಗೆ ಸೇರಿದ್ದು. ಮತ್ತು ಇಲ್ಲಿ ಎಮ್ ಡಿ ಯಾರಿದ್ದಾರೆ, ರಾಜ್ಯ ಸರ್ಕಾರ ನೇಮಕ ಮಾಡಿರೋ ಎಮ್ ಡಿ, ಅವ್ರಿಗೆ ಸೇರಿದ್ದಷ್ಟೇ. ಹಾಂ, ಯಾಕೆ ಹಂಗಾರೆ ಮುಖ್ಯಮಂತ್ರಿಗಳು ದುಡ್ಡು ಬರಬೇಕು ಅಂತ ಇಲ್ಲಿ ಬಾಯಿ ಬಿಡ್ಕೊಂಡವ್ರಲ್ಲ? ಯಾಕೆ ಒಂದು GST ಮೀಟಿಂಗ್ ಹೋಗಿಲ್ಲ? ಒಂದು GST ಮೀಟಿಂಗ್ ಹೋಗಿಲ್ಲ. ಪ್ರೈಮ್ ಮಿನಿಸ್ಟರ್ ಕರೆದಂಥ ಒಂದು ಸಭೆಗೂ ಹೋಗಿಲ್ಲ ಇವರು. ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, ಅದಕ್ಕೆ ಉತ್ತರನೇ ಕೊಟ್ಟಿಲ್ಲ ಅವರು. ಆಯ್ತಪ್ಪ, ನಿಮ್ಗೆ ಕಡಿಮೆ ಆಗಿದೆ ಅಂತ ಹೇಳ್ತಿರಲ್ಲ, ಒಂದು ಶ್ವೇತಪತ್ರವನ್ನು ಬಿಡುಗಡೆ ಮಾಡಿ. GSTಯಲ್ಲಿ ರಾಜ್ಯ ಸರ್ಕಾರಕ್ಕೆ ಎಷ್ಟು ಹಣ ಬಂದಿದೆ ಬಿಡುಗಡೆ ಮಾಡಿ. ರೈಲ್ವೆ ಯೋಜನೆಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಎಷ್ಟು ಹಣ ಬಂದಿದೆ, ನ್ಯಾಷನಲ್ ಹೈವೇಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಎಷ್ಟು ಹಣ ಬಂದಿದೆ, ಕೃಷಿ ಇಲಾಖೆಗೆ ಎಷ್ಟು ಹಣ ಬಂದಿದೆ ಕೇಂದ್ರ ಸರ್ಕಾರದಿಂದ, ಪವರ್ ಡಿಪಾರ್ಟ್ಮೆಂಟ್ಗೆ ಎಷ್ಟು ಹಣ ಬಂದಿದೆ, ರೂರಲ್ ಡೆವಲಪ್ಮೆಂಟ್ಗೆ ಎಷ್ಟು ಹಣ ಬಂದಿದೆ, ಅರ್ಬನ್ ಡೆವಲಪ್ಮೆಂಟ್ಗೆ ಎಷ್ಟು ಹಣ ಬಿಡುಗಡೆ ಮಾಡಿ. GST ಬಂದಿಲ್ಲ ಅಂತಿರಲ್ಲ, ಇದೆಲ್ಲ ಕೇಂದ್ರ ಸರ್ಕಾರ ತಾನೇ ದುಡ್ಡು. ರೈಲ್ವೆ ರಾಜ್ಯಕ್ಕೆ ಕೊಡ್ತಾ ಇರೋದು ಕೇಂದ್ರ ಸರ್ಕಾರದೇ ದುಡ್ಡು. ಇದುವರೆಗೂ ಕೇಳಿರೋಂಥ ಯೋಜನೆಗಳಿಗೆ
ಜಮೀನು ಕೊಟ್ಟಿಲ್ಲ. ಕೇಂದ್ರ ಸರ್ಕಾರ ಸ್ಯಾಂಕ್ಷನ್ ಮಾಡಿದೆ, ರೈಲ್ವೆ ಯೋಜನೆಗಳನ್ನು ಸ್ಯಾಂಕ್ಷನ್ ಮಾಡಿದೆ. ಇದುವರೆಗೂ ಲ್ಯಾಂಡ್ ಕೊಡೋಕ್ಕಾಗಿಲ್ಲ, ಯಾಕಂದರೆ ಹಣ ಇಲ್ಲ ಇವ್ರ ಹತ್ರ. ಪಾಪರ್ ಔಟವ್ರೆ, ಅಕ್ವೈರ್ ಮಾಡಬೇಕಲ್ಲ ಲ್ಯಾಂಡ್ನ, ಲ್ಯಾಂಡ್ ಅಕ್ವೈರ್ ಮಾಡಿ ಕೊಡಬೇಕು, ದುಡ್ಡಿಲ್ಲ ಇವ್ರ ಹತ್ರ, ಪಾಪರ್ ಔಟ್ ಇದ್ದಾರೆ. ಅದಕ್ಕೆ ರೈಲ್ವೆ ಲೈನಿಗೆ ಕೊಡ್ತಾ ಇಲ್ಲ ಇವರು. ಬಿಡುಗಡೆ ಮಾಡಲಿ ಶ್ವೇತಪತ್ರನ. ಇದುವರೆಗೂ ಎಷ್ಟು ಹಣ ಕಳೆದ ಮೋದಿಯವರು 10 ವರ್ಷದಲ್ಲಿ ಕರ್ನಾಟಕಕ್ಕೆ ಎಲ್ಲ ಇಲಾಖೆಗೆ, ಯಾಕಂದರೆ ಎಲ್ಲ ರೆಕಾರ್ಡ್ ಇರ್ತದೆ, ಎಲ್ಲ ಇಲಾಖೆಗೆ ಕರ್ನಾಟಕದಲ್ಲಿ ಯಾವ್ಯಾವ ಇಲಾಖೆ ಇದೆ ಎಲ್ಲ ಇಲಾಖೆಗೆ ಕೇಂದ್ರ ಸರ್ಕಾರದಿಂದ ಎಷ್ಟು ಹಣ ಬಂದಿದೆ ಬಿಡುಗಡೆ ಮಾಡಲಿ. ಅದೇ ರೀತಿ ಹಿಂದೆ ಕಾಂಗ್ರೆಸ್ ಇತ್ತಲ್ಲ 10 ವರ್ಷ, ಮನಮೋಹನ್ ಸಿಂಗ್ ಪುಣ್ಯಾತ್ಮ, ಅವಿದ್ದಾಗ 10 ವರ್ಷ ಎಷ್ಟು ಹಣ ಬಂದಿದೆ ಯಾವ ಇಲಾಖೆಗೆ ಜನಗಳ ಮುಂದೆ ಇಟ್ಟುಬಿಡೋಣ, ಮುಗ್ದೋಯ್ತು. ಜನ ತೀರ್ಮಾನ ಮಾಡಲಿ, ಹಣ ಬಂದಿದೆಯೋ ಇಲ್ಲೋ ಅನ್ನೋದು ತೀರ್ಮಾನ ಮಾಡಲಿ. ಅದಕ್ಕೆ ತಯಾರಿಲ್ಲ. ಇದು 10ನೇ ಬಾರಿ ನಾನು ಪ್ರಶ್ನೆ ಆಗ್ತಾ ಇದ್ದೀನಿ ಇದನ್ನು. ಇದುವರೆಗೂ ಅದಕ್ಕೆ ಉತ್ತರ ಇಲ್ಲ. ಯಾಕೆಂದರೆ ಬಿಡುಗಡೆ ಆದರೆ ಸಿಕ್ಕಾಕ್ಕೊತಾರೆ ಇವರು, 100% ಸಿಕ್ಕಾಕ್ಕೊತಾರೆ. ಮನಮೋಹನ್ ಸಿಂಗ್ ಏನು ಕೊಟ್ಟಿದ್ರು ಅದಕ್ಕಿಂತ 4 ಪಟ್ಟು 5 ಪಟ್ಟು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಮೋದಿಯವರು. ಇದಾದ್ಮೇಲೆ ಮೋದಿಯವರು ಟ್ರಂಪ್ ಮುಂದೆ ಶರಣಾಗತಿ ಆಗಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿ ಪೋಸ್ಟರ್ ಬರೋ ಶುರು ಮಾಡಿದ್ದಾರೆ. ನಿನ್ನೆ ಮೇಕ್ ಇಟ್ ಸರ್ಕಲ್ ಅಲ್ಲೆಲ್ಲ ದೊಡ್ಡ ದೊಡ್ಡ ಬ್ಯಾನರ್ಗಳು ಕೂಡ ಬಿಜೆಪಿ ಅವರು ಕಾಂಗ್ರೆಸ್ ಅವರು ಹಾಕಿದ್ದಾರೆ. ನಿಜವಾಗೂ ಮೋದಿ ಅವ್ರದ್ದು ಏನೋ ಫೈಲ್ ಇದೆ, ಹಂಗಾಗಿ ರಾತ್ರಿ ಇಬ್ರು ಟ್ರೇಡ್ ಡೀಲ್ ಮಾಡ್ಕೊಂಡ್ರು. ಏನೋ ಒಂದು ಹೊರಗೆ ಬರೋ ಭಯಾನಕ ವಿಷಯಗಳಿದೆ, ಅದನ್ನ ತಡೆ ಹಿಡಿಯೋಕ್ಕೋಸ್ಕರ ಈ ಟ್ರೇಡ್ ಡೀಲ್ ಮಾಡ್ಕೊಂಡ್ರು. ಮೋಸ್ಟ್ಲಿ ರಾಹುಲ್ ಗಾಂಧಿದಿರಬೇಕು. ಯಾಕಂದರೆ ಅವರೇ ಜಾಸ್ತಿ ಕದ್ದು ಮುಚ್ಚಿ ವಿದೇಶಕ್ಕೆ ಹೋಗೋದು, ಅವ್ರದ್ದಿರಬೇಕು. ಮೋದಿಯವರು ದೇಶದ ಹಿತಾಸಕ್ತಿಗೆ ಒಳಿತಾಗಲಿ ಅಂತ ಮಾಡಿದ್ದಾರೆ. ಇವಾಗ ಆಕ್ರಮಿತ ಪಾಕ್ POK ಏನಿತ್ತು ಅದು ಇದುವರೆಗೂ ಅಮೇರಿಕಾದ ಭೂಪಟದಲ್ಲಿ ಅದು ಪಾಕಿಸ್ತಾನಕ್ಕೆ ತೋರಿಸ್ತಾ ಇದ್ದು, ಫಸ್ಟ್ ಟೈಮ್ ಭಾರತಕ್ಕೆ ತೋರಿಸ್ತಾ ಇದ್ದಾರೆ. ಇದು ಮೋದಿ ಸಾಧನೆ ಅಲ್ಲೇನು? ಅಂದರೆ ಕಾಂಗ್ರೆಸ್ ಅವ್ರಿಗೆ ಎಲ್ಲಿ ಮೋದಿ ಸ್ಟ್ರಾಂಗ್ ಆಗಿ ಹೋಗ್ತಾರೋ ಅನ್ನೋ ಭಯ. ಈ ವಿಶ್ವಮಟ್ಟದಲ್ಲಿ ಮೋದಿ ಸ್ಟ್ರಾಂಗ್ ಲೀಡರ್. ಅಮೇರಿಕಾ ಜೊತೆ ಒಪ್ಪಂದ ಆಗಿರೋದ್ರಿಂದ ಇನ್ನಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ಆ ಭಯದಿಂದ ಇನ್ನು ನೆಕ್ಸ್ಟ್ ಆದರೂ ನಾವು ಒಂದು 5 ವರ್ಷ ನೋಡೋಣ ಅಧಿಕಾರಕ್ಕೆ ಬರ್ತೀನಿ ಅಂದರು, ಅದಕ್ಕೂ ಎಳ್ಳು ನೀರು ಬಿಟ್ಟೋಯ್ತು ಈಗ. ಅದಕ್ಕೋಸ್ಕರ ಭಯ ಬೀಳ್ತಾ ಇದ್ದಾರೆ ಅಷ್ಟೇ. ಮತ್ತು ನಾಚಿಗೇಡಿನ ಸಂಗತಿ ಪೋಸ್ಟರ್ ಅಂಟಿಸೋದು, ಇಲ್ಲೆಲ್ಲ ಅಂಟಿಸೋದು. ನಿಮ್ಮ ಧೈರ್ಯ ಇದ್ದರೆ ಅಲ್ಲೋಗಿ ಡೆಲ್ಲಿಯಲ್ಲಿ ಹೋಗಿ ಮಾಡಿ, ನಿಮ್ಮ MP ಗಳಿದಾರಲ್ಲ ಮಾಡಿ, ಅಲ್ಲಿ ಧೈರ್ಯ ಇದ್ದರೆ ನಿಮ್ಗೆ ಇಲ್ಲೆಲ್ಲ ಬಂದು ಅಂಟಿಸೋದು. ಅದೇನು ಹೇಳ್ತಾರಲ್ಲ, ಅಮರ ಕುತ್ತ ಅಮರ ಗಲ್ಲಿ ಮೇ ಶೇರ ಅನ್ನಂಗೆ, ಹಂಗೆ ಇಲ್ಲೆಲ್ಲ ಅಂಟಿಸೋದು. ಹೋಗಿ ಅಲ್ಲಿ ಅಂಟಿಸ್ರಿ, ಇಲ್ಲಿ ಅಂಟಿಸೋದ್ರಿಂದ ಯಾರು ನೋಡ್ತಾರೆ ಅದನ್ನು? ಓಕೆ, ಇದು ಗೃಹಲಕ್ಷ್ಮಿದು ಪರಿಷ್ಕರಣೆ ಮಾಡೋದು ತಿಳಿದಿದೆ ಸರ್. ಎಲ್ಲರೂ ಇನ್ಮೇಲೆ ದುಡ್ಡು ಬರಬೇಕಂದ್ರೆ ಜೀವಿತಾವಧಿ ಪ್ರಮಾಣ ಪತ್ರ ತೋರಿಸ್ಬೇಕಂತೆ. ನಾವು ಬದುಕಿದ್ದೀವಿ ಮನೆಯಲ್ಲಿ, ನಾವು ಬದುಕಿದ್ದೀವಿ ಅಂತ ಮಹಿಳೆಯರೆಲ್ಲರೂ ಒಂದು ಪ್ರಮಾಣ ಪತ್ರ ಇಟ್ಕೋಬೇಕು. ಆ ಥರ ಪರಿಷ್ಕರಣೆ ಮಾಡೋದು ನೋಡಿ. ಈ ಸರ್ಕಾರ ಬರ್ತಾ ಬರ್ತಾ ಈಗಾಗಲೇ 2 ವರ್ಷದಲ್ಲಿ 2 ಲಕ್ಷ ಕೋಟಿಗೂ ಹೆಚ್ಚು ಸಾಲ ಆಗಿದೆ. ಈಗ ಮತ್ತೆ ಬಡ್ಜೆಟ್ ಮಾಡೋವಾಗ ಅದೊಂದು 3 ಲಕ್ಷ ದಾಟ್ತೈತೆ. ಅವ್ರ ಹತ್ರ ಹಣ ಇಲ್ಲ. ಇನ್ನೇನಿದ್ರು 5 ಗ್ಯಾರಂಟಿಗಳಲ್ಲಿದೆ. ಈಗಾಗಲೇ ಎಲ್ಲ ಕಡೆ ರೇಷನ್ ಕಾರ್ಡ್, ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ 2000 3000 ರೇಷನ್ ಕಾರ್ಡನ್ನು ಕಟ್ ಮಾಡಿಬಿಟ್ಟಿದ್ದಾರೆ. ಈಗಾಗಲೇ ಬೆಂಗಳೂರಲ್ಲೇ ಕಟ್ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ಎಲ್ಲ ರೇಷನ್ ಕಾರ್ಡ್ ಕಟ್ಟಾದರೆ ಈ ಎಲ್ಲ ಸ್ಕೀಮ್ಗಳು ಕಟ್ಟೆ, 5 ಗ್ಯಾರಂಟಿನೂ ಕಟ್ಟು. ಯಾರೋ ಕೆಲವ್ರನ್ನ ಏನು ಮಾಡಿದ್ದಾರೆ, ಫುಟ್ಪಾತ್ ವ್ಯಾಪಾರಿಗಳು ಆ GST ನಾರ್ಮಲಿ ಬಂದೇ ಬರ್ತದೆ GST, ಅವ್ರನ್ನೆಲ್ಲ ಆ ಕ್ಯಾಟಗರಿ ಸೇರಿಬಿಟ್ಟಿದ್ದಾರೆ. GST ಕಟ್ಟಿದ್ದೀರಾ, ನಿಮಗೆ ಬೆನಿಫಿಟ್ ಇಲ್ಲ ಅಂತೇಳಿ.
ಅಂದರೆ ಇದು ಕಾಂಗ್ರೆಸ್ ಸರ್ಕಾರ ಈ ಥರ ತೊಗಲಕ್ ದರ್ಬಾರ್ ಮಾಡ್ತಾ ಇರೋದು ನೋಡಿದ್ಮೇಲೆ ಇದು ಪಾಪರಾಗಿರೆ ಅನ್ನೋದಕ್ಕೆ ಸ್ಪಷ್ಟವಾದಂಥ ನಿದರ್ಶನ. ರಾಜ್ಯದ ಜನಗಳಿಗೇನು ಪ್ರಾರಂಭದಲ್ಲಿ 5 ಗ್ಯಾರಂಟಿ ಕೊಟ್ಟರಲ್ಲ, ಈಗಾಗಲೇ ಅದನ್ನು 20% ಕಟ್ ಮಾಡಿಬಿಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಟ್ ಕಾಂಗ್ರೆಸ್ ಸರ್ಕಾರ ಬಡವರ ವಿರೋಧಿಯಾಗಿ ಕೆಲಸ ಮಾಡ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.